ಅಸ್ಸಲಾಮು ಅಲೈಕುಮ್. ಐಕೆ ಕಿಚನ್ಗೆ ಸ್ವಾಗತ. ಇವತ್ತು ನಾವು ಯಾವಾಗಲೂ ಬಾಳೆಹಣ್ಣಿನಿಂದೆಲ್ಲ ಬನ್ಸ್ ಮಾಡೋದು. ಈಗ ಹಲಸಿನ ಹಣ್ಣಿನ ಸೀಸನ್ ಅಲ್ಲ, ಹಾಗೆ ಇವತ್ತೊಂದು ಹಲಸಿನ ಹಣ್ಣಿನ ಬನ್ಸ್ ಮಾಡುವ ಅಂತ ಹೇಳಿ ನೋಡಿ ಹೇಗೆ ಮಾಡೋದು ಅಂತೇಳಿ. ತುಂಬ ರುಚಿಯಾಗಿರ್ತದೆ, ಗೊತ್ತಾಗೋದೇ ಇಲ್ಲ ನಾವು ಹಲಸಿನ ಹಣ್ಣಿಂದು ಮಾಡಿದ್ದು ಅಂತೇಳಿ. ಬಾಳೆಹಣ್ಣಿನಷ್ಟೇ ಒಳ್ಳೆ ರುಚಿಯಾಗಿರ್ತದೆ. ಇದಕ್ಕೆ ಈಗ ನಾನು 1 ಕಪ್ನಲ್ಲಿ ಹಲಸಿನ ಸೋಳೆಯನ್ನು ಬೀಜ ಮತ್ತು ಇದೆಲ್ಲ ತೆಗೆದಿದ್ದೇನೆ, ಕ್ಲೀನ್ ಮಾಡಿ ಇಟ್ಟದ್ದು 1 ಕಪ್ ತಗೊಂಡಿದ್ದೇನೆ ಹಲಸಿನ ಸೋಳೆ. ಅದಕ್ಕೆ ಮತ್ತು 2 ಟೇಬಲ್ ಸ್ಪೂನ್ ಸಕ್ಕರೆ, ಇಲ್ಲದಿದ್ದರೆ ಬೆಲ್ಲ ಸಹ ಹಾಕ್ಬೋದು. ನಾನು ಸಕ್ಕರೆ ಹಾಕಿದ್ದೇನೆ. ಅದನ್ನು ನಾವು ಈಗ ಮಿಕ್ಸಿಯಲ್ಲಿ ರುಬ್ಬುವ. ಸ್ಮೂತಾಗಿ ರುಬ್ಬಿದೆ. ಅದನ್ನು ನಾನೀಗ ಒಂದು ಪಾತ್ರೆಗೆ ಹಾಕ್ತೇನೆ. ಚೆನ್ನಾಗಿ ಸ್ಮೂತಾಗಿ ಪೇಸ್ಟ್ ಮಾಡಬೇಕು. ನಾವು ಬಾಳೆಹಣ್ಣನ್ನು ಹೇಗೆ ಇದು ಮಾಡ್ತೇವೆ ಅಷ್ಟು ಸ್ಮೂತಾಗಿರಬೇಕು. ಇದಕ್ಕೆ ಈಗ 1 ಕಪ್ಪು ಮೊಸರು ಹಾಕ್ತೇನೆ, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಅರ್ಧ ಟೀ ಸ್ಪೂನ್ ಸೋಡಾ ಪುಡಿ, ಮತ್ತು 1 ಟೀ ಸ್ಪೂನ್ ಅರಿಶಿನ ಪುಡಿ. ಬೇಕಿದ್ದರೆ ಹಾಕ್ಬೋದು, ನಾನು ಹಾಕಿದ್ದೀನಿ ಹಲಸಿನ ಹಣ್ಣಲ್ಲ ಅಂತೇಳಿ ಹಾಕಿದ್ದು. ಮತ್ತು 1 ಟೀ ಸ್ಪೂನು ತುಪ್ಪ, ಅದು ಸ್ವಲ್ಪ ಗಟ್ಟಿ ಉಂಟು ಈಗ ಮಳೆಗಾಲ ಅಲ್ಲ, ಹಾಗೆ ಹಾಕಿ ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ತುಪ್ಪ ಇಲ್ಲದಿದ್ದರೆ ಕೊಬ್ಬರಿ ಎಣ್ಣೆ ಸಹ ಹಾಕ್ಬೋದು. ನಾನಿಲ್ಲಿ ತುಪ್ಪ ಹಾಕಿದ್ದೇನೆ. ಚೆನ್ನಾಗಿ ಅದೆಲ್ಲ ಮಿಕ್ಸ್ ಆಗಬೇಕು ಒಳ್ಳೆಯದಾಗಿ, ಹಾಗೆ ಮಿಕ್ಸ್ ಮಾಡ್ತೇನೆ. ಅದಕ್ಕೆ ಈಗ ನಾನು 2 ಕಪ್ ಮೈದಾ ಹಿಟ್ಟು ಹಾಕ್ತೇನೆ. ಫುಲ್ ಮೈದಾದಲ್ಲಿ ಬೇಕಾದರೆ ಮಾಡ್ಬೋದು, ಇಲ್ಲದಿದ್ದರೆ ಖಾಲಿ ಇಲ್ಲ ಗೋಧಿಯಲ್ಲಿ ಸಹ ಮಾಡ್ಬೋದು. ನಾನು ಮಿಕ್ಸ್ ಮಾಡಿದ್ದೇನೆ. 2 ಕಪ್ ಮೈದಾಕ್ಕೆ 1 ಕಪ್ ಗೋಧಿ ಹಿಟ್ಟು ಹಾಕಿದ್ದೇನೆ. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಗೊತ್ತುಂಟಲ್ಲ ಬನ್ಸ್ ಹಿಟ್ಟು ಹೇಗೆ ಮಿಕ್ಸ್ ಮಾಡಿ, ಹಾಗೆ ತುಂಬ ಚೆನ್ನಾಗಿ ನಾದಬೇಕು. ತುಂಬ ಹೊತ್ತು ಚೆನ್ನಾಗಿ ನಾದಿ ಒಂದು ಚಪಾತಿ ಪೂರಿ ಹಿಟ್ಟಿನ ಹದಕ್ಕೆ ಮಾಡಬೇಕು. ಚೆನ್ನಾಗಿ ನಾದಬೇಕು. ನಾದಿದು ಒಂದು 8 ಗಂಟೆ ಕಾಲಿಡಬೇಕು. ಬೆಳಿಗ್ಗೆ ಮಾಡೋದಾದರೆ ರಾತ್ರಿ ಕಲಸಿಡಬೇಕು, ಸಂಜೆ ಮಾಡೋದಾದರೆ ಬೆಳಿಗ್ಗೆ ಕಲಸಿಟ್ಟು ಮಾಡಬೇಕು. ಈಗ ನಾನು ಚೆನ್ನಾಗಿ ಕಲಸಿಡ್ತೇನೆ. ಈಗ ಕಲಸಿಟ್ಟಿದ್ದೇನೆ ನೋಡಿ. ಅದು ಈಗ ನಾನು ಸಂಜೆ ಮಾಡಲಿಕ್ಕೆ ಬೆಳಿಗ್ಗೆ ಕಲಸಿಟ್ಟಿದ್ದೇನೆ. ಇದನ್ನು ಸೈಡ್ಗೆ ಇಡ್ತೇನೆ. ಇಲ್ಲಿ ನೋಡಿ, ನಮ್ಮ ಮನೆಯಲ್ಲೊಂದು ಅನಾನಸ್ ಆಗಿದೆ, ಅದನ್ನು ಕೊಯ್ಕೊಂಡು ಬರುವ. ಬೇರೆ ಸಹ ಉಂಟು, ಆದರೆ ಹಣ್ಣಾಗಲಿಲ್ಲ. ಇದೊಂದು ಮಾತ್ರ ಹಣ್ಣಾಗಿದೆ, ಇನ್ನು ಹಣ್ಣು ಹಾಕಿದೆ ಇದು ಫುಲ್. ಇದನ್ನು ಈಗ ಕಟ್ ಮಾಡ್ತೇನೆ, ನೋಡುವೆ ಸಿಹಿ ಉಂಟ ನೋಡುವ. ನೋಡಿ ಕಟ್ ಮಾಡಿದೆ. ತುಂಬ ರುಚಿ ಇದೆ, ಒಳ್ಳೆ ಸಿಹಿಯಾಗಿದೆ. ಮನೆಯಲ್ಲೇ ಅದು ಖುಷಿಯಲ್ಲ ತಿನ್ನಲಿಕ್ಕೆ, ತುಂಬ ರುಚಿ ಇದೆ. ಹಾಗೆ ನೋಡಿ, ಈಗ ಸಂಜೆ ಇದು ಒಳ್ಳೆ ನೆನೆದಿದೆ. ಇದನ್ನು ಮತ್ತೆ ಚೆನ್ನಾಗಿ ನಾದಬೇಕು. ನಾದಿದಷ್ಟು ಒಳ್ಳೇದು ಬರ್ತದೆ ಬನ್ಸು. ಇದು ನೀವು ಈಗ ರೌಂಡ್ ಮಾಡಿ ಒಂದು ಪೂರಿಗಿಂತ ಸ್ವಲ್ಪ ದೊಡ್ಡ ಗಾತ್ರದಲ್ಲಿ ಮಾಡಬೇಕು. ಹಿಟ್ಟು ತೆಗಿಬೇಕು. ಅದನ್ನು ತೆಗೆದು ನಾವು ಸ್ವಲ್ಪ ದಪ್ಪಗೆ ಲಟ್ಟಿಸೋದಾದರೆ ಹಿಟ್ಟು ಹಾಕಬೇಕು. ಹಿಟ್ಟು ಹಾಕಿದರೆ ಎಂತ ಆಗ್ತದೆ ಗೊತ್ತುಂಟ, ಎಣ್ಣೆಯಲ್ಲಿ ಪುಡಿ ಬಿದ್ದು ಕಪ್ಪು ಆಗ್ತದೆ. ಅದಕ್ಕೆ ನಾನೀಗ ಒಂದು ಪ್ಲಾಸ್ಟಿಕ್ ಶೀಟಿಗೆ ಸ್ವಲ್ಪ ಎಣ್ಣೆ ಸವರ್ತೇನೆ, ಮತ್ತು ಲಟ್ಟಣಿಗೆ ಸಹ ಎಣ್ಣೆ ಸವರಿ ಅದರಲ್ಲಿ ಲಟ್ಟಿಸಿದ್ರೆ ಇದು ಪುಡಿ ಸಹ ಆಗೋದಿಲ್ಲ ಒಳ್ಳೆ. ಹಾಗೆ ನಾವು ಕೈಯಲ್ಲಿ ಸಹ ಒತ್ತಿ ಹಾಕ್ಬೋದು. ಲಟ್ಟಣಿಗೆ ಇದ್ದರೆ ಲಟ್ಟಣಿಗೆಯಲ್ಲಿ ಸಹ ಮಾಡ್ಬೋದು. ಅದು ಹಿಟ್ಟಂತೆ ಬೀಳೋದು, ಹಿಟ್ಟಲ್ಲಿ ಬೇಕಾದರೆ ಲಟ್ಟಿಸೋದಾದರೆ. ಅದು ಹಿಟ್ಟು ಎಣ್ಣೆಗೆ ಆಗಿ ಇದಾಗ್ತದಲ್ಲ, ಕಪ್ಪಾಗ್ತದೆ ಅಂತೇಳಿ ಬೇಡ ಅಂತೇಳಿ ನಾನು ಹೀಗೆ ಲಟ್ಟಿಸೋದು. ಪೂರಿಗಿಂತ ಸ್ವಲ್ಪ ದಪ್ಪ ಬೇಕು, ದಪ್ಪ ಲಟ್ಟಿಸಬೇಕು ಬನ್ಸು. ಇದು ನೋಡಿ, ಇಷ್ಟು ದಪ್ಪ ಲಟ್ಟಿಸಬೇಕು. ಈಗ ನಾವು ಕಾದ ಎಣ್ಣೆಗೆ ಹಾಕಿ ಫ್ರೈ ಮಾಡುವ. ಕಾದ ಎಣ್ಣೆಯಲ್ಲಿ ಫ್ರೈ ಮಾಡ್ತೇನೆ. ಚೆನ್ನಾಗಿ ಉಬ್ಬಿ ಬರ್ತದೆ. ಈಗ ಎಣ್ಣೆಯನ್ನು ಅದರ ಮೇಲೆಗೆ ಹೀಗೆ ಹಾಕಬೇಕು. ಹಾಕಿದರೆ ಚೆನ್ನಾಗಿ ಉಬ್ಬಿ ಬರ್ತದೆ. ಉಬ್ಬಿ ಬಂದ ಮೇಲೆ 2 ಸೈಡ್ ಸಹ ಫ್ರೈ ಮಾಡಿ. ಮತ್ತು ತುಂಬ ಬೆಂಕಿ ಇದು ಗ್ಯಾಸ್ ಫ್ಲೇಮ್ ಜೋರು ಮಾಡಿ ಇರಬಾರ್ದು.
ಒಂದು ಮೀಡಿಯಮಲ್ಲಿ ಇರಲಿ. ಎಣ್ಣೆ ಫಸ್ಟ್ ಹಾಕುವಾಗ ಸ್ವಲ್ಪ ಜೋರಾಗಿ ಇರಲಿ, ಎಣ್ಣೆ ಒಳ್ಳೆ ಕಾದಿರಬೇಕು. ಮತ್ತು ಸ್ವಲ್ಪ ಇದು ಸಿಮ್ಮಲ್ಲಿಟ್ಟು ಕಾಯಿಸಬೇಕು, ಯಾಕಂದರೆ ಒಳಗೆಲ್ಲ ಬೇಯಬೇಕಲ್ಲ. ಹಾಗೆ 2 ಸೈಡು ಸಹ ಚೆನ್ನಾಗಿ ಬೇಯಿಸುವ. ಈಗ ನೋಡಿ ಎಲ್ಲ ಒಳ್ಳೆ ಕಾದಿದೆ. ಮತ್ತೊಂದು ಹಾಕುವ. ಹೀಗೆ ನಾನೆಲ್ಲ ಬನ್ಸನ್ನು ಮಾಡಿ ತೋರಿಸ್ತೇನೆ. ನಿಮಗೆ ನನ್ನ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಬನ್ಸ್ ಎಲ್ಲ ರೆಡಿ ಆಯಿತು ನೋಡಿ. ಅದಕ್ಕೊಂದು ನಾನು ಕಾಯಿ ಚಟ್ನಿ ಮಾಡಿದ್ದೇನೆ. ಅದು ಒಣಮೆಣಸು ಸುಟ್ಟು ಹಾಗೆ ಕಾಯಿ ಚಟ್ನಿ ಮಾಡಿದ್ದು ಒಳ್ಳೆ ರುಚಿ ಆಗ್ತದೆ. ಅದರೊಟ್ಟಿಗೆ ಒಳ್ಳೆ ಸಾಫ್ಟಾಗಿ ಒಳ್ಳೆ ಇದಾಗಿ ಬಂದಿದೆ ಬನ್ಸು ನೋಡಿ. ಒಳಗೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ ನೀವು ಸಹ ಮನೆಯಲ್ಲಿ ಟ್ರೈ ಮಾಡಿ. ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಅಸ್ಸಲಾಮು ಅಲೈಕುಮ್.